ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅಯೋಧ್ಯೆಯಿಂದ ವಾಪಸ್ ಬೆಂಗಳೂರಿಗೆ ಹೋಗುವ ಒಂದು ಸಣ್ಣ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಿಮಗೆ ನಾನು ಅಯೋಧ್ಯೆಯಲ್ಲಿರುವ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ನಾವು ಏರ್ಪೋರ್ಟ್ ಒಳಗಡೆ ಹೋಗೋಣ. ಈಗ ನಾವು ಡಿಪಾರ್ಚರ್ ಆಗಬೇಕು, ಅಂದರೆ ನಾವು ಈಗ ಅಯೋಧ್ಯೆಯಿಂದ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಈಗ ನಾವು ಡಿಪಾರ್ಚರ್ ಗೇಟ್ ಹತ್ರ ಇದ್ದೀವಿ. ಈಗ ನಾವು ಏರ್ಪೋರ್ಟ್ ಒಳಗಡೆ ಬಂದಾಯಿತು. ನಾನು ಹೇಳ್ದಂಗೆ ಆಲ್ರೆಡಿ ಅಯೋಧ್ಯೆಯಲ್ಲಿರುವಾಗ ನಾವು ಎಲ್ಲೇ ನೋಡಿದ್ರೂ ರಾಮ ದೇವರು, ಅಂದರೆ ರಾಮಾಯಣದ ಚಿತ್ರಗಳು, ಪೇಂಟಿಂಗ್ನ ನೋಡ್ತಾನೆ ಇರ್ತೀವಿ. ಹಾಗೆ ಈಗ ನಾವು ಏರ್ಪೋರ್ಟಲ್ಲಿ ಕೂಡ ನೋಡ್ತಾ ಇದ್ದೀವಿ. ಇಷ್ಟು ಸುಂದರವಾದ ರಾಮಾಯಣದ ಪೇಂಟಿಂಗ್ನ ನಾವಿಲ್ಲಿ ಕಾಣಬಹುದು. ಜೈ ಶ್ರೀರಾಮ್. ಏರ್ಪೋರ್ಟಲ್ಲಿ ನಾನು ಒಂದು ಸಮೋಸ ಕೂಡ ತಗೊಂಡಿದ್ದೆ. ಅದಕ್ಕೆ ಸಾಸು, ಚಟ್ನಿ ಎಲ್ಲ ಕೊಟ್ಟಿದ್ದರು. ನೀವಿಲ್ಲಿ ನೋಡ್ಬೋದು ಎಷ್ಟು ಸುಂದರವಾದ ಪೇಂಟಿಂಗ್ಸು. ಈಗ ನಾವು ಹೊರಡೋ ಫ್ಲೈಟು ಬರೋ ಟೈಮ್ ಆಗಿದೆ. ನಾನೀಗ ಸ್ಪೈಸ್ ಜೆಟ್ಟಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾವು ಹೊರಡೋ ಫ್ಲೈಟು ಬಂದು ತಯಾರಾಗಿ ನಿಂತಿದೆ. ಈಗ ನಾವು ಫ್ಲೈಟ್ ಒಳಗಡೆ ಹೋಗ್ತಿದ್ದಂಗೆ ಗಗನ ಸಖಿಯರು ನಮಗೆ ಸ್ವಾಗತನ ಮಾಡ್ತಾರೆ. ಈಗ ನಾವು ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಳ್ಳೋಣ. ಸೊ ಈಗ ನಮ್ಮ ಫ್ಲೈಟು ಟೇಕ್ ಆಫ್ ಆಗಿದೆ. ಅಯೋಧ್ಯೆಯಿಂದ ವಾಪಸ್ ಬೆಂಗಳೂರಿನ ಕಡೆಗೆ ಹೋಗ್ತಾ ಆಪ್ಕಿ ಪುನರಾಗಮನ್ ಕಿ ಪ್ರತೀಕ್ಷಾ ಮೇ ಹೈ ಅಂತ ನಾವು ಇಲ್ಲಿ ನೋಡ್ಬೋದು. ಜೈ ಶ್ರೀರಾಮ್.